ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈ ಲಾಗ್ನ ಸಂಜಿಕ 7 ಗಂಟೆದಿಂದ ಸ್ಟಾರ್ಟ್ ಮಾಡತ್ತೀನಿ. ಇಲ್ಲಿ ಸಾನು ನಮ್ಮ ಅಣ್ಣನ ಕಡೆ ಇವತ್ತು ಅಭ್ಯಾಸ ಮಾಡಕ್ಕೆ ಬಂದಿದ್ದಾಳು. ಯಾಕಂದ್ರೆ ಇವತ್ತು ಮನ್ಯಾಗ ಚಿಕನ್ ತೊಗೊಂಬಂದಿರು. ನಾಡ್ದು ಅಮಾವಾಸ್ಯೆ ಇತ್ತು. ಇದ್ರ ನಂತರ ಇನ್ನು ಪೂಜೆ ಮಾಡ್ತೇವೆ, ಮಾರ್ಗಶಿರ ಗುರುವಾರ ಪೂಜೆ. ಹಾಗಾಗಿ ಇನ್ನು ಒಂದು ತಿಂಗಳು ಮನ್ಯಾಗ ಚಿಕನ್ ನಾನ್ ವೆಜ್ ಏನು ತಿನ್ನಂಗಿಲ್ಲ. ಹಾಗಾಗಿ ಇವತ್ತು ಚಿಕನ್ ತೊಗೊಂಬಂದಿರು. ಮತ್ತು ಸಾನು ಇವತ್ತು ಹೇಳಿಳು ನನಗೆ ಸ್ವಲ್ಪ ವೆರೈಟಿ ಮಾಡು, ಚಿಕನ್ ಡ್ರೈ ಫ್ರೈ ಹಿಂಗೇನಾದರೂ ಮಾಡು, ಬರೀ ಸುಕ್ಕ ಸಾರು ಅಷ್ಟೇ ಮಾಡಬೇಡ ಅಂತಂದೇಳು. ಹಾಗಾಗಿ ಸ್ವಲ್ಪ ಜಾಸ್ತಿ ಅಡುಗೆ ಮಾಡೋದಿತ್ತು ಮತ್ತು ಟೈಮ್ ಹಿಡಿತೈತಿ. ಈಕಿಗೆ ನಾಳೆ ಹಂಗೆ ಕ್ಲಾಸ್ ಟೆಸ್ಟ್ ತೊಗೊಳೋರಿದ್ರು. ಅದಕ್ಕೆ ನಮ್ಮ ಮನ್ಯಾಗ ಹೇಳೀನಿ, ನೀ ಆಕಿಗೆ ಸ್ವಲ್ಪ ರಿವಿಷನ್ ಮಾಡಿಸು ಮತ್ತು ಆಕಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡು, ನಾ ಸ್ವಲ್ಪ ಅಡುಗೆ ಮಾಡ್ತೇನೆ ಅನ್ನಿ. ಹ್ಞೂ ಆಯಿತು, ಆಕಿನ ಇಲ್ಲೇ ಕಳಿಸು, ನೀ ಅಡುಗೆ ಮಾಡು ಅಂತಂದ. ಆಕೆ ಇಲ್ಲಿ ಅಂಗಡ್ಯಾಗ ಬಂದ ಅಭ್ಯಾಸ ಮಾಡತ್ತೇಳು. ಆಕೆ ಅಭ್ಯಾಸ ಮಾಡೋ ಟೈಮ್ಗೆ ರಿಷಿಂದ ಅಭ್ಯಾಸ ಆಲ್ರೆಡಿ ಮುಗಿದಿತ್ತು. ಹಾಗಾಗಿ ಅವ ಜಿಗ್ದಾಡತ್ತಿದ್ದ. ಈಗ ರಿಯಾನು ಬಂದು ಅವ್ರ ಜೊತೆ ಜಾಯ್ನ್ ಆದಳು. ನಮ್ಮ ಅಣ್ಣ ಇದ್ದಾಗಂದ್ರೆ ಅವರಿಬ್ಬರು ಅಷ್ಟೇನು ದುಮ್ಡಿ ಹಾಕಂಗಿಲ್ಲ. ಆಕಿನ ಅಭ್ಯಾಸ ಮಾಡಿಸೋತಕ್ಕ ಇವರಿಬ್ಬರು ಗಂಪ ಹೊರಗೆ ಕುಂತಾಡತ್ತಿರು. ಈಗ ನಾ ಇವರಿಬ್ಬರು ಅಭ್ಯಾಸ ಮಾಡತ್ತಾರ ಇಲ್ಲ ಅಂತ ಸ್ವಲ್ಪ ನೋಡ್ಕೊಂಡು ಹೋಗಕ್ಕಂತ ಬಂದೀನಿ. ಇವ ಹೇಳ್ಕೊಡತ್ತಿದ್ದ. ಅದಾದಮೇಲೆ ನಾವು ಒಳಗೆ ಬಂದು ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೀನಿ. ಫಸ್ಟಿಗೆ ಚಿಕನ್ ಸುಕ್ಕ ಸಾರು ಮಾಡೋದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಟೊಮೆಟೊ, ಉಳ್ಳಾಗಡ್ಡಿ, ಕೊಬ್ಬರಿ ಮತ್ತು ಸ್ವಲ್ಪ ಒಣದ ಇದನ್ನು ಕಾಳುಗಳೆಲ್ಲ ಮಸಾಲೆ ಕಾಳು ಇವನ್ನೆಲ್ಲ ಹಾಕತ್ತೀನಿ. ಇವನೇನು ಎಷ್ಟು ಬೇಕಷ್ಟು ಅಂದಾಜು ಮೇಲೆ ಹಾಕ್ತೀನಿ, ಇನ್ನು ಮಾಪ್ ಅಂತ ಏನಿಲ್ಲ. ಹಾಗಾಗಿ ಕೈಯಾಗ ನಂಗೆ ಎಷ್ಟು ಬೇಕು ಹಿಡಿಸ್ತೈತಿ ಮತ್ತು ಯಾವ್ದು ಪೋರ್ಷನ್ದಾಗ ಮಸಾಲೆ ಐತಿ, ಕೊಬ್ಬರಿ ಅದ ನೋಡಿ ನನ್ನ ಅಂದಾಜು ಮೇಲೆ ಹಾಕ್ತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಇದ್ದರೆ ಪುದೀನ ಹಾಕ್ತೀನಿ. ಪುದೀನ ಇವತ್ತು ಮನ್ಯಾಗ ಇರಲಿಲ್ಲ, ಹಾಗಾಗಿ ಪುದೀನ ಹಾಕಲಿಲ್ಲ. ಈಗ ಇದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಳತ್ತೀನಿ. ಈಗ ಗ್ರೈಂಡ್ ಮಾಡ್ಕೊಂಡೆಲ್ಲ ಆಯಿತು. ಇನ್ನು ಒಗ್ಗರಣೆ ಕೊಡತ್ತೀನಿ. ನಾನು ಸುಕ್ಕ ಸಾರು ಮಾಡ್ಬೇಕಂದ್ರೆ ಫಸ್ಟಿಗೆ ಸಾರು ಒಂದು ಸಲ ಇದನ್ನು ಪೀಸ್ಗಳನ್ನ ಕುದಿಸಿ ಮತ್ತು ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟು ಹಂಗೆ ಡಬಲ್ ಸಲ ಮಾಡೋಂಗಿಲ್ಲ. ಒಂದೇ ಸಲಕ್ಕನ ಖಾರ ಉಪ್ಪು ಮಸಾಲೆ ಹಾಕಿ ಕುದಿಸಿ ಅದಾದಮೇಲೆ ಅದ್ರಾಗ ಸಾರು ರೆಡಿ ಆಗ್ತೈತಿ ಮತ್ತು ಪೀಸ್ ಕುದ್ದಿದ್ದು ಅವನ್ನೆಲ್ಲ ತಕ್ಕೊಂಡು ಸುಕ್ಕ ಮಾಡ್ತೀನಿ. ಯಾವಾಗಾದರೂ ಸೂಪ್ ಕುಡಿಯೋಕದ ಬೇಡಿರು ಅಂತ ಅಂದ್ರೆ ಅವಾಗಷ್ಟೇ ಸಪ್ಪಂದು ಮಾಡಿ ಆ ನಂತರ ಅವ್ರಿಗೆ ಸೂಪ್ ಕೊಟ್ಟು ಬಾಕಿದು ಮತ್ತೊಮ್ಮೆ ಒಗ್ಗರಣೆ ಕೊಡ್ತೀನಿ. ಇಲ್ಲ ಅಂತಂದ್ರೆ ಡಬಲ್ ಕೆಲಸ ಆಗ್ತೈತಿ ಅಂತಂದು ಒಮ್ಮೆ ಎಲ್ಲ ಒಗ್ಗರಣೆ ಕೊಟ್ಬಿಡ್ತೀನಿ. ಸೊ ಈ ಕಡೆ ಸಾರು ರೆಡಿ ಆಗ್ತೈತಿ ಮತ್ತು ಪಟಾಪಟ ಸುಕ್ಕನೂ ರೆಡಿ ಆಗ್ತೈತಿ. ಈಗ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಫುಲ್ ಬ್ರೌನ್ ಆಗೋ ಹಂಗೆ ಹುರ್ಕೊಂಡು ಈಗ ಮಸಾಲೆ ರುಬ್ಬಿದ್ದೆಲ್ಲ ಇದ್ರಾಗ ಹಾಕಿ ಇದನ್ನೆಲ್ಲ ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಜೀರಾ ಪೌಡ್ರ ಮತ್ತು ಕೊರಿಯಂಡರ್ ಪೌಡ್ರ ಮತ್ತು ಅರಿಶಿನ, ಗರಂ ಮಸಾಲ ಮತ್ತು ಇದನ್ನು ಖಾರ, ಉಪ್ಪು ಎಲ್ಲನೂ ಈಗ ಸ್ವಲ್ಪ ಕೊಬ್ಬರಿ ಇದು ಮಸಾಲೆ ಜಾಸ್ತಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇವನ್ನೆಲ್ಲ ಹಾಕ್ತೀನಿ. ಇವನ್ನೆಲ್ಲ ಹಾಕೋತ್ನಾಗ ಇವು ಬರೀ ಒಣ ಮಸಾಲೆ ಇವನ್ನಷ್ಟೇ ಹಾಕೋದು. ಆಮೇಲೆ ಲಾಸ್ಟಿಗೆ ಖಾರ ಹಾಕಬೇಕು. ಖಾರ ಜಲ್ದಿ ಈಗ ಹಾಕಿದ್ದು ಅಂದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಆಗಂಗಿಲ್ಲ, ಹೊತ್ತಾಗ ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ಇವನ್ನೆಲ್ಲ ಹುರ್ಕೊಂಡು ಚೆಂದಂಗೆ ಎಣ್ಣೆ ಬಿಟ್ಟು ಆದ ನಂತರ ಖಾರ ಹಾಕಿತ್ತಂದ್ರೆ ಅದು ಹೊತ್ತಂಗಿಲ್ಲ, ಲಘು ನಾವು ಆಮೇಲೆ ಮತ್ತು ಪೀಸ್ ಹಾಕ್ಕೊಳಕ್ಕೆ ನಡಿತೈತಿ. ಈಗ ಚಿಕನ್ ಮಸಾಲ ಹಾಕ್ಕೊಳತ್ತೀನಿ. ನಮ್ಮತ್ತಿರು ಇವತ್ತನ್ನು ಮನ್ಯಾಗ ಖಾರ ಕುಟ್ಸ್ಕೊಂಬಂದಿರು, ಮಸಾಲೆ ಖಾರ ಕುಟ್ಸ್ಕೊಂಬಂದಿರು. ಭಾಳ ಅಂದ್ರೆ ಭಾಳ ಕೆಂಪಾಗತ್ತಿತ್ತು. ಅಂಗಡ್ಯಾಗರ ಅವರೆಲ್ಲರೂ ಹೇಳತ್ತಿರು, ಭಾಳ ಕೆಂಪು ಕಾಣತೈತ್ರಿ, ಎಷ್ಟು ಚಂದ ಇಟ್ಟಿದ್ದೀರಿ ಅಂತ ಅನ್ನತ್ತಿರು. ಹಾಗಾಗಿ ಇವತ್ತು ಇದನ್ನ ಹಾಕು, ಅಡುಗೆ ಹೆಂಗೆ ಬರ್ತೈತೆ ನೋಡೋನು ಟೇಸ್ಟ ಅಂತಂದಿರು. ಹಾಗಾಗಿ ಇವತ್ತು ಫ್ರೆಶ್ ಆಗಿ ಮಾಡಿರೋ ಖಾರ ಮಸಾಲ ಇತ್ತು, ಅದನ್ನ ಇವತ್ತು ಟ್ರೈ ಮಾಡತ್ತೀನಿ.
ಸ್ವಲ್ಪ ಭಾಳ ಫಸ್ಟ್ ದಿವ್ಸ ಹೊಸ ಹೊಸ ಖಾರ ಜರ ಜಾಸ್ತಿ ಕಲರ್ ಇರ್ತೈತಿ, ಹೋಗ್ತಾ ಹೋಗ್ತಾ ಡೌನ್ ಆಗ್ತೈತಿ. ಸೊ ಈಗ ಲಾಸ್ಟ್ ಅವನ್ನೆಲ್ಲ ಹುರಿದಾದ್ಮೇಲೆ ಈಗ ಲಾಸ್ಟಿಗೆ ನಾನು ಖಾರ ಹಾಕ್ಕೊಳತ್ತೀನಿ. ಈಗ ಇನ್ನೊಂದು 2 ನಿಮಿಷ ಅಷ್ಟು ಫ್ರೈ ಮಾಡಿದೆ ಅಂದ್ರೆ ಮುಗೀತು. ಇಲ್ಲ ಯಾಕಂದ್ರೆ ಜಲ್ದಿನ ಪೈಲಾನ ಖಾರ ಹಾಕಿದ್ವು ಅಂದ್ರೆ ಅದು ಹೊತ್ತಾಗಿ ಹಿಡಿತೈತಿ. ಈಗ ಒಂದು 2 ನಿಮಿಷಕ್ಕೆ ಎಣ್ಣೆ ಬಿಡಾಕೆ ಹಿಡಿತಂದ್ರೆ ಅವಾಗ ನಾವು ಈಗ ಎಣ್ಣೆ ಬಿಟ್ಟಿತ್ತು, ಈಗ ನಾವು ಚಿಕನ್ ಹಾಕ್ಕೊಳ್ಳೋದ. ಈಗ ಚಿಕನ್ ಎಲ್ಲ ಹಾಕ್ಕೊಂಡು ಎಣ್ಣೆ ಬಿಟ್ಟ ನಂತರ ಸ್ವಲ್ಪ ಚಿಕನ್ ಹಾಕಿ ತಿರುವಾಡೋದ. ಆ ನಂತರ ನೀರನ್ನು ಹಂಗೆ ಹಸಿದನ್ನು ಹಾಕೋದಿಲ್ಲ, ಬಿಸಿನೀರು ಕಾಯಿಸಿ ಹಾಕಬೇಕು. ನಾನ್ ವೆಜ್ ಐಟಮ್ಸ್ಗೆಲ್ಲ ಬಿಸಿನೀರು ಹಾಕಿದ್ರೆ ಚಲೋ, ಹಿಂಗೆ ತಣ್ಣೀರು ಹಾಕಿದ್ರೆ ಟೇಸ್ಟ್ ಬರೋಂಗಿಲ್ಲ. ಹಾಗಾಗಿ ಈಗ ಸ್ವಲ್ಪ ಈಗ ಚಿಕನ್ ಹಾಕಿದ ನಂತರ ಒಂದು 2-3 ನಿಮಿಷ ಅದ್ರ ಮೇಲೆ ಏನಾದರೂ ಮುಚ್ಚಿ ಒಂದು ಸ್ವಲ್ಪ ಹಂಗೆ ಬಿಡಬೇಕು, ಸ್ಲಿಮ್ ಆಗಿ ಫ್ಲೇಮ್ ಇಟ್ಕೊಂಡು. ಅದು ಸ್ವಲ್ಪ ನೀರು ಬಿಡ್ತೈತಿ. ಅದಾದಮೇಲೆ ನಾವು ಬಿಸಿನೀರು ಕಾಸಿದ್ದನ್ನು ಅದ್ರಾಗ ಹಾಕಬೇಕು. ಸ್ವಲ್ಪ ಜಾಸ್ತಿ ಮಸಾಲೆ ಇರೋದ್ರಿಂದ ನಿಮಗೆ ಅದು ಎಣ್ಣೆ ಬಿಟ್ಟಿದ್ದ ಕಾಣಂಗಿಲ್ಲ, ಹಾಗಾಗಿ ಮತ್ತು ಚಿಕನ್ ಸ್ವಲ್ಪ ಜಾಸ್ತಿ ಈಗ ಈ ಕಡೆ ಬಿಸಿನೀರು ಕಾಸಕ್ಕೆ ಅದು ಸ್ವಲ್ಪ ಈ ಬಿಸಿನೀರು ಕಾಯತನ ಹಂಗೆ ಲೋ ಫ್ಲೇಮ್ ಒಳಗೆ ಬಾಯಿ ಮುಚ್ಚಿ ಇಡೋದು. ಅಷ್ಟೊತ್ತನ ಅದು ಸ್ವಲ್ಪ ಎಣ್ಣೆ ಬಿಟ್ಟು ನೀರನ್ನು ಬಿಟ್ಟಿರ್ತೈತಿ. ಚಿಕನ್ ಒಳಗೆ ಉಪ್ಪು ಹಾಕಿದ್ದು ಅಂದ್ರೆ ಸ್ವಲ್ಪ ಜಲ್ದಿ ನೀರು ಬಿಡ್ತೈತಿ. ಈಗ ನೀರು ಕಾದ ನಂತರ ಇದ್ರಾಗ ನೀರು ಹಾಕಿನಿ. ನೀರು ಈಗಿನ ಕುದೀತಂದ್ರೆ ಈ ಕಡೆ ಸಾರು ರೆಡಿ ಆಗ್ತೈತಿ. ಮತ್ತು ಪೀಸ್ ನಾವೆಲ್ಲ ತೆಗೆದು ಒಂದು ಕಡೆ ಸುಕ್ಕನೂ ಮಾಡ್ಕೋಬೋದು. ಡಬಲ್ ಸಲ ಸಾರಿಗೆ ಮತ್ತೊಮ್ಮೆ ಒಗ್ಗರಣೆ ಕೊಡೋ ಇದನ್ನ ನೆಸೆಸಿಟಿ ಬರೋಂಗಿಲ್ಲ. ನಾ ಅಡುಗೆ ಮಾಡತ್ತೀನಿ. ನಮ್ಮ ತಂಗಿ ಬಂದಳು, ಏನು ಮಾಡತ್ತೀರಿ ಅಂತ ನೋಡಕ್ಕೆ ಬಂದೇಳು. ನಮ್ಮ ತಂಗಿ ಬಂದ ತಕ್ಷಣ ನಮ್ಮ ಸಾನುಗ ಆಕೆಗೆ ಸ್ವಲ್ಪ ಏನಾದರೂ ಕಿರಿಕ್ ಚಾಲೂನೇ ಇರ್ತೈತಿ. ಇಬ್ಬರು ಹಂಗೆ ಸ್ವಲ್ಪ ಕಿತ್ತಾಡಿ ಮಾಡಿ ಕುಂತರು. ಎಲ್ಲಿ ಜಾಸ್ತಿ ಸಲಿಗೆ ಇರ್ತೈತಿಲ್ಲ ಮತ್ತು ಎಲ್ಲಿ ಜಾಸ್ತಿ ಪ್ರೀತಿ ಇರ್ತೈತಿ ಅಲ್ಲಿ ಸ್ವಲ್ಪ ಜಾಸ್ತಿ ಈ ಥರ ಕ್ಲೋಸ್ ಆಗಿರ್ತಾರೋ. ಅವ್ರು ಏನೋ ಅಂದ್ರೂ ಅವರು ಅನ್ಸ್ಕೋತಾರೋ, ಅವರು ಈಕಿಗೆ ಏನೋ ಅಂದ್ರೂ ಅನ್ಸ್ಕೋತಾರೋ. ಮತ್ತು ಜಾಸ್ತಿ ಇದನ್ನು ಪ್ರೀತಿ ಇರೋದೆಲ್ಲ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೋ. ಮತ್ತು ಪ್ರೀತಿ ಇದ್ದಲ್ಲೇ ಸ್ವಲ್ಪ ಜಾಸ್ತಿ ಜಗಳ ಮತ್ತು ಸಲಿಗೆ ಎಲ್ಲನೂ ಇರ್ತೈತಿ. ಅವ್ರು ಯಾರೋ ಏನೋ ಅಂದರೂ ನಮ್ಮವರು ಅಂತ ಅಂದು ಸುಮ್ಮನೆ ಇರ್ತಾರೋ. ನಮ್ಮ ತಂಗಿ ಮತ್ತು ಸಾನು ಸ್ವಲ್ಪ ಜಾಸ್ತಿನೇ ಇದನ್ನು ಮಾಡ್ತಾರೋ. ಆದರೂ ತಲೆ ಕೆಡ್ಸ್ಕೊಳಂಗಿಲ್ಲ. ಇಬ್ಬರು ಸಣ್ಣ ಹುಡುಗರಂಗೆ ನೈಕಿ ಸಾನು ಅಂತೂ ಸಣ್ಣಾಕಿ, ಸುಪ್ರಿಯಾ ಅಂತೂ ಆಕೆ ಸಣ್ಣ ಹುಡುಗರ್ಕಿಂತ ಅತ್ಯುಚ್ಚಾಗಿ ಇಬ್ಬರು ಜಗಳಾಡಿ ಮತ್ತು ಆನಂತರ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂದ್ರೆ ಕೂಡ್ತಾರೋ. ನಾ ಅಂತೇನೆ ಎಷ್ಟು ಜಗಳಾಡ್ತೀರಿ ಇಬ್ಬರು ಸಣ್ಣವ್ರು ಹಂಗೆ ಅಂತಂದು. ಸುಪ್ರಿಯಾನ ಜೊತೆ ರಿಷಿನೂ ರಿಯಾನು 3 ಜನ ಹಂಗೆ ಮಾಡ್ತಾರೋ, ಫ್ರೆಂಡ್ಸ್ ಥರ ನೋಡ್ತಾರೆ ಆಕಿನ. ಈಗ ಆ ಕಡೆ ಸಾರು ಕುದಿಯತೈತಿ. ನಾನು ಈಗ ಒಂದು ಕಡೆನ ಸುಕ್ಕಾಕ ರೆಡಿ ಮಾಡ್ಕೊಳತ್ತೀನಿ. ಇಲ್ಲಿ ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಅದೇ ಮಸಾಲೆ ಇತ್ತು ಸುಕ್ಕಾಕ ಸ್ವಲ್ಪ ತೆಗೆದಿಟ್ಟಿದ್ನಿ, ಅದನ್ನ ಮಸಾಲೆ ಹಾಕಿ ಮತ್ತು ಫ್ರೈ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಅದೇ ಪ್ರೊಸೀಜರ್ ಇರ್ತೈತಿ. ಇದರಲ್ಲೇನು ಡಿಫ್ರೆನ್ಸ್ ಇಲ್ಲ.
ಎಲ್ಲ ಮಸಾಲೆ ಹುರ್ಕೊಂಡು ಇದು ಭೀ ಎಣ್ಣೆ ಎಲ್ಲ ಬಿಟ್ಟಿತ್ತು. ಈ ಪೊಸಿಷನ್ಗೆ ಅಲ್ಲಿ ಕುದ್ದಿರೋ ಪೀಸ್ಗಳನ್ನ ಇದ್ರಾಗ ಹಾಕೋದು. ಇಲ್ಲಿ ಸಾರದಾಗ ಪೀಸ್ಗಳು ಕುದಿಯತ್ತಿದ್ದು ಇವನ್ನ ನೋಡಿ ಈ ಕಡೆ ತೆಗೆದು ಹಾಕಿನಿ. ಈಗ ಆ ಕಡೆ ಸಾರು ರೆಡಿ ಆಯಿತು, ಈ ಕಡೆ ಇಮಿಡಿಯೇಟ್ ಸುಕ್ಕಾನು ರೆಡಿ ಆಯಿತು. ಇನ್ನು ಸುಕ್ಕಾಕನ ಸ್ವಲ್ಪ ಮಸಾಲಿದನ್ನು ನೀರು ಹಾಕಿ ಇನ್ನೊಂದು ಸ್ವಲ್ಪ ಕುದಿಸಿರ ಖಾರ ಉಪ್ಪು ಆಯಿತು, ಅಲ್ಲಿಗೆ ಸುಕ್ಕ ರೆಡಿ ಆಗ್ತೈತಿ. ಮತ್ತು ಇದು ಚಿಕನ್ ಸುಕ್ಕ ಸಾರು ಜೊತೆ ನಿಮ್ಗೆ ಆಗ ಹೇಳಿನಿ ಸಾನು ಏನಾದರೂ ಡ್ರೈದು ಏನಾರು ಫ್ರೈ ಮಾಡಿ ಕೊಡು ಅಂತ ಅಂದಿಳು. ಹಾಗಾಗಿ ಚಿಕನ್ ಪೆಪ್ಪರ್ ಫ್ರೈ ಡ್ರೈ ಮಾಡೀನಿ. ಬಟ್ ಅದನ್ನ ಈಗ ಈ ವಿಡಿಯೋದಾಗ ತೋರ್ಸಾನಿಲ್ಲ, ಯಾಕಂದ್ರೆ ವಿಡಿಯೋ ಭಾಳ ಲೆಂತಿ ಆಗೈತಿ. ಹಾಗಾಗಿ ಅದನ್ನು ನೆಕ್ಸ್ಟ್ ವ್ಲಾಗ್ನಾಗ ತೋರಿಸ್ತೀನಿ ಪೆಪ್ಪರ್ ಫ್ರೈ ಮಾಡಿದ್ದ. ಈಗ ಜಸ್ಟ್ ಸುಕ್ಕ ಸಾರು ಅಷ್ಟ ಮಾಡಿದ್ದನ್ನು ವಿಡಿಯೋ ಹಾಕಿದ್ದೀನಿ. ಈಗ ಚಿಕನ್ ಸುಕ್ಕಾನು ರೆಡಿ ಆಯಿತು. ಫೈನಲಿ ಇನ್ನು ಕೊತ್ತಂಬರಿ ಅಷ್ಟು ಹಾಕಿರ ಆಯಿತು ಇದಕ್ಕೆ. ಮತ್ತು ಆ ಕಡೆ ಸಾರನ್ನು ಎಲ್ಲ ರೆಡಿ ಆಗೈತಿ, ಸಾರನ್ನು ಕುದಿಯತೈತಿ. ಇದಕ್ಕೂ ಈಗ ಕೊತ್ತಂಬರಿ ಹಾಕಿನಾಯಿತು. ಆಲ್ರೆಡಿ ರುಬ್ಬೋ ಒಳಗನ ಸ್ವಲ್ಪ ಕೊತ್ತಂಬರಿ ಹಾಕಿರ್ತೀನಿ, ಹಾಗಾಗಿ ಈಗೇನು ಜಾಸ್ತಿ ಹಾಕಂಗಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿರ ಆಯಿತು. ಈಗ ಎಲ್ಲ ರೆಡಿ ಆಯಿತು. ಇವರು ಹೊರಗೆ ಏನು ಮಾಡತ್ತಾರೆ ಅಂತ ನೋಡಕ್ಕೆ ಬಂದು ಸಾನು ಇಲ್ಲಿ ಟೀಚರ್ ಆಗಿ ನಿಂತೀವಿ ಮತ್ತು ಇವರಿಗೆ ಅಭ್ಯಾಸ ಹೇಳತ್ತೀವಿ. ಮತ್ತು ಇಲ್ಲಿ ನಮ್ಮ ಹತ್ತಿರ ನಾಲ್ಕಿದೆ ಸ್ಕೂಲಿಗೆ ಹೋಗೋಕೆ ಸ್ಯಾಟರ್ಡೆ ಇತ್ತು, ಹಾಗಾಗಿ ಬೂಟೆಲ್ಲ ಭಾಳ ಗಲೀಜು ಮಾಡ್ಕೊಂಬಂದಿರ್ತಾಳು. ಬೆಳಿಗ್ಗೆ ತಂದಾಗಿ ಲಘು ಆಗಂಗಿಲ್ಲ ಅಂತಂದು ಈಗ ವಯಸ್ಸು ಎಲ್ಲ ಇಡಾಕಿರು. ಅವ್ರು ಸ್ವಲ್ಪನೂ ಖಾಲಿನ ತಿನ್ನಂಗಿಲ್ಲ, ಬರೀ ಏನಾದರೂ ಒಂದು ಕೆಲಸ ಮಾಡ್ಕೊಂತ ಕುಂತಿರ್ತಾರೆ. ಅವತ್ತು ಏನಾರು ಎಲ್ಲೇನು ಕೆಲಸ ಐತಿ ಏನೈತಿ ಹುಡುಕಿ ಹಾಡ್ತಿರ್ತಾರೆ. ಈಗ ಏನು ಕೆಲಸ ಇಲ್ಲ ಅಂತ ಹಾಕಿದ್ದ ಬೂಟೆಲ್ಲ ವಾಶ್ ಮಾಡಿ ಈಗ ಇಡಾಕಿರು. ಬೆಳಿಗ್ಗೆ ಗಡ್ಬಡಿಯಾಗಿ ಆಗಂಗಿಲ್ಲ ಅಂತಂದು ಮತ್ತು ಈಗ ವೈಟ್ ಬೂಟ ಮತ್ತು ಬ್ಲ್ಯಾಕ್ ಬೂಟ ಎರಡೂ ಕ್ಲೀನ್ ಮಾಡಿ ಇಡಾಕಿರು. ಹೆಡ್ಡಿಂಗ್ ಇಲ್ಲಿ ಹಾಕು, ಬರೀ ಹೆಡ್ಡಿಂಗ್ ಇಲ್ಲಿ ಹಾಕು, ಕಂಟಿನ್ಯೂ ಮಾಡಿ. ಏನು ಬೈತಲ್ಲ ಓಕೆ. ಈಗ ನೆಕ್ಸ್ಟ್ ಚಾಪ್ಟರ್ ತಗೋತೇನೆ. ಯಾಕಂದ್ರೆ EVS ಬ್ಯಾಡ್ರಿ, ಇಲ್ಲ EVS ಬ್ಯಾಡ್ರಿ. ರಿಯಾನ್ ಲಕ್ಷ ಐತಿ ನೋಡ್ರಿ, ಎಲ್ಲರೂ ಒಂದು ಜರಾನ ಬೋರ್ಡ್ ಎಲ್ಲ ಬರೆಸ್ತೇನ್ರಿ. ಹಾಕಿದಲ್ಲಿ ಐತಿ ಲಕ್ಷ. ನಾನು ಇನ್ನು ನಮ್ಮ ಪಪ್ಪ ನಾವು ಏನೇನು ಮಾಡತ್ತೇವೆ ಅಂತ ನೋಡಕ್ಕೆ ಬಂದಿರು. ಮತ್ತು ಹುಡುಗರಿಗೆ ಊಟಕ್ಕೆ ಕೊಟ್ರೇನಿಲ್ಲ ಅಂತ ಕೇಳಿದ್ರು. ಆಗೈತಿ ರೆಡಿ, ಇನ್ನು ಊಟ ಮಾಡ್ತೇವೆ ಎಲ್ಲರೂ. ಇವರು ಆಟ ಆಡತ್ತಾರು, ಹಂಗೆ ಕುಂತಿದ್ದೇನು ಅಂತ ಹೇಳಿ ಅವ್ರ ಅಜ್ಜಾಗೆ ಸ್ವಲ್ಪ ಏನಾರು ಅಂದರೆ ಈಕೆ ಸಿಟ್ಟು ಬರ್ತೈತಿ. ನಮ್ಮ ಅಜ್ಜ ಅಂತ ಅಂದು ಹೇಳಿ ಆಕೆ ಮಾಯ ಮಾಡಿ ಅಜ್ಜ ಒಳಗೆ ಬಾ ಅಂದರು. ಅವ್ರು ಇಲ್ಲ ನಾ ಇಲ್ಲೇ ಕುಂತೇನೆ ಅನ್ನಂತೆ. ಕುರ್ಚಿ ಮ್ಯಾಗ ಕುಂಡು ಅಂತ ಹೇಳಿ ಬಂದಳು. ಇಲ್ಲೇ ಮತ್ತು ಇವ್ರಿಗೆ ಇನ್ನು ಊಟ ಮಾಡೋಣ್ರಿ, ಟೈಮ್ ಆಗೈತಿ ಹೇಳ್ರಿ, ಇನ್ನೆಲ್ಲ ತೆಗೆದಿಡ್ರಿ ಅಂತ ಹೇಳಿ ಆಯಿತು ಅಂತಂದು ಎಲ್ಲರೂ ಅವ್ರವ್ರ ಸಾಮಾನು ತೆಗೆದಿಟ್ಟು ಊಟಕ್ಕೆ ಕುಂತರು. ಇಲ್ಲೇ ಹತ್ತಿರನ ಎಲ್ಲರಿಗೂ ಊಟಕ್ಕೆ ನೀಡಾತಿರು. ಮತ್ತು ಇದು ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ನಿ. ಇದನ್ನು ನೆಕ್ಸ್ಟ್ ವ್ಲಾಗ್ನಾಗ ತೋರಿಸ್ತೀನಿ ಹೆಂಗೆ ಮಾಡೀನಿ ಅಂತಂದು. ಹಾಗಾಗಿ ಇವತ್ತೇನು ಇದನ್ನು ತೋರ್ಸೋಕ್ಕಾಗಲಿಲ್ಲ. ಈಗ ಎಲ್ಲರೂ ಊಟಕ್ಕೆ ಕುಂತರು, ಊಟ ಮಾಡತ್ತಿದ್ದು. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.